ತುಂಬ ಆ್ಯಕ್ಟರ್ಸ್ಗಳು ಬಾಕ್ಸ್ ಆಫೀಸಲ್ಲಿ ಸಕ್ಸಸ್ ಆಗ್ಬೋದೇ ಹೊರತು ಡೆಮೋಕ್ರಸಿನಲ್ಲಿ ಸಕ್ಸಸ್ ಕಂಡಿರೋರು ಭಾಳ ಕಮ್ಮಿ, ಎಸ್ಪೆಷಲಿ ಇವತ್ತಿನ ಒಂದು ಕಾಲಮಟ್ಟಕ್ಕೆ ಮಾತಾಡೋದಾದ್ರೆ. ಸಮಾಜದಲ್ಲಿರೋ ಜನರಿಗೆ ಒಂದು ಪರ್ಯಾಯ ಬೇಕು ರಶ್ಮಿ ಅವರೇ. ದೇ ವಾಂಟ್ ಆಲ್ಟರ್ನೇಟಿವ್, ದರ್ ಸೀಕಿಂಗ್ ಆಲ್ಟರ್ನೇಟಿವ್. ಇವತ್ತಿನ ದಿನ ಪೊಲಿಟಿಕಲ್ ಎಸ್ಟ್ಯಾಬ್ಲಿಷ್ಮೆಂಟ್ ಮೇಲೆ ಯಾರಿಗೂ ಕೂಡ ಕನ್ವಿನ್ಸ್ ಆಗಿಲ್ಲ, ನಂಬಿಕೆ ಹೊರಟೋಗ್ಬಿಟ್ಟಿದೆ. ಈ ಮದ್ಯಪಂಥ ಯಾವಾಗಲೂ ಕೂಡ ಇತಿಹಾಸನ ತಿರ್ಚ್ಕೊಂಡು ಬಂದಿದೆ. ಬಾಬಾ ಸಾಹೇಬ್ಸ್ ಮೇನ್ ಎನಿಮಿ, ಅದೇ ಅಂಬೇಡ್ಕರ್ ಅಷ್ಟೇ ಅಲ್ಲ, ಪೆರಿಯಾರ್ದು ಆಗಿರ್ಬೋದು, ಕಾಂಶಿರಾಮ್ದು ಆಗಿರ್ಬೋದು, ಹ್ಯಾಸ್ ಆಲ್ವೇಸ್ ಬೆನ್ ದ ಸ್ಟ್ಯಾಟಸ್ ಕೋ ಇನ್ ಮನುವಾದ, ಇನ್ ಯಥಾಸ್ಥಿತಿ ಆ್ಯಂಡ್ ದ ಕಾಂಗ್ರೆಸ್. ಇವತ್ತು ಅದೇ ಕಾಂಗ್ರೆಸ್ಸಿಗೆ ಅಂಬೇಡ್ಕರ್ ಅವರು ಜಾತಿ ಬೇಕು, ಜಾತಿ ಬಂದರೆ ಆ ಜಾತಿನಲ್ಲಿರೋ ಜನದ ಮತ ಬರುತ್ತೆ ಅಂತ ಅಂಬೇಡ್ಕರ್ನ ಹೈಜಾಕ್ ಮಾಡಿದ್ರು. ಈವನ್ ದ BJP ನಾವು ಉದಾಹರಣೆ ತೊಗೊಳ್ಳೋಣ. 100 ವರ್ಷದಿಂದ ದೇ ಹ್ಯಾವ್ RSS ಇಂದ ಬಂದು ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರ ಸುಮ್ಮನೆ ಬಂದಿಲ್ಲ. ದೇ ಹ್ಯಾವ್ ಬಿಲ್ಟ್ ಅ ನೆರೇಟಿವ್ ಆ್ಯಂಡ್ ವರ್ಕ್ಡ್ ಆನ್ ದ ಗ್ರೌಂಡ್. Is it true that actors should stay away from politics or activism? ವಾಟ್ ಈಸ್ ಸೆಕ್ಯುಲರಿಸಮ್? ಡೆಫಿನೇಷನ್ ತೆಗೆದು ನೋಡಿದ್ರೆ ಸರ್ವಧರ್ಮ ಸಮನ್ವಯ ಅಲ್ಲ. ಇಟ್ ಈಸ್ ದ ಸೆಪರೇಷನ್ ಆಫ್ ಗವರ್ಮೆಂಟ್ ಆ್ಯಂಡ್ ರಿಲಿಜನ್ಸ್. ಪ್ರತ್ಯೇಕತೆ. ಪವರಿಗೆ ಬಂದರೆ ನಿಮ್ಮ ಸಿದ್ಧಾಂತದ ಮೂಲಕ ಸಮಾಜದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ? ಎಲ್ಲ ಶಸ್ತ್ರಾಸ್ತ್ರ ಬೇಡ ಅಂತ ಹೇಳೋರಲ್ಲ ನಾವು ಒಪ್ಪಲ್ಲ. ಬಟ್ ನಮ್ಮ ಮಾದರಿಗಳು ಯಾರು ಕೂಡ ಶಸ್ತ್ರಾಸ್ತ್ರ ಬೇಕು ಅಂತ ಹೇಳಿಲ್ಲ. ಹಿಂದುತ್ವ ಮತ್ತು ಹಿಂದೂಯಿಸಮ್ ಎರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಕನ್ನಡದಲ್ಲಿ ಹೇಳಬೇಕು ಅಂದರೆ ಹಿಂದೂ ನಾವೆಲ್ಲರೂ ಒಂದು ಅಂದ್ಬಿಟ್ಟು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಇತರರು ಅಂತ ಮಾಡೋದು. ಈ ದೇವರು ಅವರುಗಳು ಇದ್ದರೆ ಯಾಕೆ ಇಷ್ಟೊಂದು ಅನ್ಯಾಯಗಳು ಆಗ್ತಿರೋದನ್ನು ನಿಲ್ಸೋಕ್ಕಾಗದೇ ಇರೋದು ಯೂಸ್ಲೆಸ್ ದೇವರು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.